ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 ವರ್ಷದ ಮೊದಲ ಅಮಾವಾಸ್ಯೆ ಜನವರಿ 18ರಂದು ಬಂದಿದೆ. ಇದನ್ನ ಅವರಾತ್ರಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಪ್ರತಿ ಗಂಡು ಮಗು ಇರುವ ತಾಯಿ ಕೂಡ ನಿಮ್ಮ ಮಕ್ಕಳಿಗೆ ಈ ಚಿಕ್ಕ ಪರಿಹಾರ ಮಾಡಬೇಕು. ಇಲ್ಲದಿದ್ದರೆ ಮಕ್ಕಳಿಗೆ ಕೆಲವು ದೋಷಗಳು ಹಾಗೂ ಕೇಡು ಬರುವುದಾಗಿ ಪಂಡಿತರು ಹೇಳ್ತಿದ್ದಾರೆ. ಇದು ನಂಬಬಹುದಾ ಇಲ್ಲವಾ, ಇದು ಬೂಟಾಟಿಕೆನಾ ಅಂತ ಯೋಚಿಸ್ತಾ ಕುಳಿತುಕೊಳ್ಳೋದಕ್ಕಿಂತ ಖರ್ಚಿಲ್ಲದೆ ಮನೆಯಲ್ಲೇ ಮಾಡುವ ಈ ಪರಿಹಾರ ನಮ್ಮ ಮಕ್ಕಳನ್ನು ಕಾಪಾಡುತ್ತದೆ. ಅಂದರೆ ತಾಯಂದಿರು ಯಾತಕ್ಕಾಗಿ ಯೋಚಿಸಬೇಕಲ್ವಾ? ಈ ಪರಿಹಾರಕ್ಕಾಗಿ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಿಲ್ಲ, ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದು. ಹಾಗಾಗಿ ಪರಿಹಾರ ಯಾವ ರೀತಿ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಇಷ್ಟ ಇದ್ದವರು ಮಾಡಿ, ಇಲ್ಲದಿದ್ದರೆ ಬಿಟ್ಬಿಡಿ. ಕೆಟ್ಟ ಕಮೆಂಟ್ಸ್ ಮಾತ್ರ ಹಾಕಬೇಡಿ. ಪರಿಹಾರ ತಿಳಿಯೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ. ಗಂಡು ಮಗು ಇರುವ ಪ್ರತಿ ತಾಯಿ ಕೂಡ ನಿಮ್ಮ ಮಕ್ಕಳಿಗೆ ಈ ಚಿಕ್ಕ ಪರಿಹಾರ ಮಾಡಿಕೊಳ್ಳಿ. ಈ ಪರಿಹಾರಕ್ಕಾಗಿ ನಮಗೆ ಬೇಯಿಸಿದ ಅನ್ನ ಬೇಕು. ಮಣ್ಣಿನ ಮಡಕೆಯಲ್ಲಿ ಅನ್ನ ಮಾಡಿದರೆ ತುಂಬ ಒಳ್ಳೆಯದು. ಸಾಧ್ಯವಾದರೆ ಒಂದು ಪುಟ್ಟ ಮಣ್ಣಿನ ಮಡಕೆಯನ್ನು ತಂದುಕೊಳ್ಳಿ. ಇಲ್ಲಾಂದರೆ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಮಾಡ್ಕೋಬಹುದು. ಇದು ಇಲ್ಲ ಅನ್ನೋರು ನೀವು ಪ್ರತಿದಿನ ಯಾವ ರೀತಿ ಅನ್ನ ಮಾಡ್ತೀರೋ ಅದೇ ರೀತಿ ಅನ್ನ ಮಾಡಿಕೊಳ್ಳಿ. ಆದರೆ ತಿನ್ನೋಕೆ ಮಾಡಿದ ಅನ್ನದಲ್ಲಿ ಈ ಪರಿಹಾರವನ್ನು ಮಾಡಬಾರ್ದು. ಅಂದರೆ ಒಂದೇ ಸಲ ಮನೆಯೆಲ್ಲರಿಗೂ ಅನ್ನ ಮಾಡಿ ಅದರಲ್ಲಿ ಅರ್ಧ ಈ ಪರಿಹಾರಕ್ಕೆ ತಗೊಂಡು ಉಳಿದಿರೋದು ತಿನ್ನೋದಕ್ಕೆ ಬಳಸಬಾರದು. ಹಾಗಾಗಿ ಸಪ್ರೇಟಾಗಿ ಸ್ವಲ್ಪ ಅನ್ನವನ್ನು ಬೇಯಿಸ್ಕೊಳ್ಳಿ. ಅನ್ನ ತುಂಬಾ ಶಕ್ತಿಯುತವಾದ ಪದಾರ್ಥ. ಅನ್ನ ಅಂದರೆ ಊಟ ಇಲ್ಲದೆ ಮನುಷ್ಯನ ಜೀವನವೇ ಇಲ್ಲ ಅನ್ನುವಷ್ಟು ಪರಬ್ರಹ್ಮ ಸ್ವರೂಪ ಅಂತ ಕರೀತಾರೆ. ಹಾಗಾಗಿ ಅಷ್ಟೊಂದು ಶಕ್ತಿಯುತವಾದ ಪದಾರ್ಥದಿಂದಲೇ ನಾವು ನಮ್ಮ ಮಕ್ಕಳಿಗೆ ಸೂರ್ಯಗ್ರಹಣ ಮುಗಿಯುವುದರೊಳಗೆ ದೃಷ್ಟಿ ತೆಗಿಬೇಕಾಗುತ್ತೆ. ಈ ಪರಿಹಾರ ಯಾವ ರೀತಿ ಮಾಡಬೇಕು ಅಂದರೆ, ಮೊದಲು ಬಿಸಿ ಬಿಸಿಯಾಗಿ ಅನ್ನ ತಯಾರಿಸಿಕೊಂಡು ಅದನ್ನು ಆರಲು ಬಿಟ್ಬಿಡಿ. ಅನ್ನ ಆರಿದ ಮೇಲೆ ಅದನ್ನು 4 ಭಾಗಗಳಾಗಿ ಸೆಪ್ರೇಟ್ ಮಾಡಿ ನಾವು ಆ 4 ಭಾಗಗಳಿಗೂ 4 ಬಣ್ಣಗಳನ್ನು ಬೆರೆಸಬೇಕು. ಇದರಿಂದ ನಮ್ಮ ಮಕ್ಕಳಿಗೆ ದೋಷ ನಿವಾರಣೆಯಾಗುತ್ತದೆ. ಮುಖ್ಯವಾಗಿ ಗ್ರಹಣದಿಂದ ಬರುವ ದೋಷಗಳು ಬರದೇ ಇರುತ್ತದೆ. ಈಗ ನೀವು ಸೆಪ್ರೇಟ್ ಆಗಿ ಇಟ್ಕೊಂಡಿರುವಂಥ 4 ಅನ್ನದ ಉಂಡೆಗಳಿಗೆ ಅಥವಾ ಭಾಗಗಳಿಗೆ ಒಂದು ಭಾಗಕ್ಕೆ ಅರಿಶಿನ ಬೆರೆಸಿ ಅದನ್ನು ಉಂಡೆ ಕಟ್ಟಿ ಪಕ್ಕಕ್ಕಿಡಿ. ಎರಡನೇ ಭಾಗದಲ್ಲಿ ಸ್ವಲ್ಪ ಕುಂಕುಮ ಬೆರೆಸಿ ಅದನ್ನು ಉಂಡೆ ಕಟ್ಟಿ ಪಕ್ಕಕ್ಕಿಡಿ. ಮೂರನೇ ಭಾಗಕ್ಕೆ ಸ್ವಲ್ಪ ಕಾಡಿಗೆ ಬೆರೆಸಿ ಅನ್ನ ಸಂಪೂರ್ಣವಾಗಿ ಕಪ್ಪು ಬಣ್ಣ ಬರುವಂತೆ ಮಾಡಿ ಅದನ್ನು ಕೂಡ ಉಂಡೆ ಕಟ್ಟಿ ಪಕ್ಕಕ್ಕಿಟ್ಕೊಳ್ಳಿ. ನಾಲ್ಕನೇ ಭಾಗಕ್ಕೆ ಏನೂ ಕೂಡ ಬೆರೆಸದೆ ಅದನ್ನು ಬಿಳಿಯಾಗಿ ಅದೇ ರೀತಿ ಉಂಡೆ ಕಟ್ಟಿ ಇಟ್ಬಿಡಿ. ನಾವು ಕುಂಕುಮ ಬೆರೆಸಿ ತಯಾರಿಸಿದಂಥ ಉಂಡೆ ಕೆಂಪು ಬಣ್ಣದಲ್ಲಿರೋದ್ರಿಂದ ಅದು ಈ ಗ್ರಹಣದ ದೋಷ ನಿವಾರಣೆಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ. ಕಪ್ಪು ಉಂಡೆ ದೃಷ್ಟಿ ದೋಷವನ್ನು ನಿವಾರಣೆ ಮಾಡುತ್ತದೆ. ಬಿಳಿ ಉಂಡೆ ಶುಭ ಉಂಟು ಮಾಡುತ್ತದೆ. ಅರಿಶಿನದ ಉಂಡೆ ಸಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡುತ್ತದೆ. ಈ 4 ಉಂಡೆಗಳ ಜೊತೆಗೆ ನಮಗೊಂದು ಕೋಳಿ ಮೊಟ್ಟೆ ಕೂಡ ಬೇಕು. ಕೋಳಿ ಮೊಟ್ಟೆ ತುಂಬಾ ಶಕ್ತಿಯುತವಾದದ್ದು. ಇದು ದೃಷ್ಟಿದೋಷ, ಗ್ರಹಣದ ದೋಷ, ಮಂತ್ರದೋಷ ಇವುಗಳನ್ನು ನಿವಾರಿಸುತ್ತದೆ. ಇದಕ್ಕಾಗಿ ನೀವು ಒಂದು ಕೋಳಿ ಮೊಟ್ಟೆ ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ ಕಾಡಿಗೆಯಿಂದ ಸ್ವಲ್ಪ ದೊಡ್ಡದಾಗಿ ಬೊಟ್ಟಿಟ್ಟು ಆ ಕಾಡಿಗೆ ಮಧ್ಯದಲ್ಲಿ ಚಿಕ್ಕದಾಗಿ ಕುಂಕುಮದಿಂದ ಒಂದು ಬೊಟ್ಟಿಡಬೇಕು. ಕಾಡಿಗೆ ಹಾಗೂ ಕುಂಕುಮ ಅನ್ನೋದು ಗ್ರಹಣದ ಕೆಟ್ಟ ದೋಷಗಳನ್ನು ನಿಮ್ಮ ಗಂಡು ಮಕ್ಕಳಿಗೆ ಯಾವ ದೋಷ ಬರದೇ ಇರೋ ಹಾಗೆ ಇರುವ ದೋಷ ಹೋಗೋಕೆ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಈ ರೀತಿ 4 ಬಣ್ಣದ ಅನ್ನದ ಉಂಡೆಗಳು ಹಾಗೂ ಮೊಟ್ಟೆ ರೆಡಿಯಾದ ಮೇಲೆ ಒಂದು ತಟ್ಟೆ ತಗೊಂಡು ತಟ್ಟೆ ಮೇಲೆ ಬಾಳೆ ಎಲೆ ಹರಡಿ ಆ ಎಲೆ ಮಧ್ಯದಲ್ಲಿ 4 ಅನ್ನದ ಉಂಡೆಗಳನ್ನು ಜೋಡಿಸಿ ಆ ಅನ್ನದ ಉಂಡೆಗಳ ಮಧ್ಯದಲ್ಲಿ ಕೋಳಿ ಮೊಟ್ಟೆ ಇಟ್ಟು ನಿಮ್ಮ ಮಗನನ್ನು ಕರೆದು ನೆಲದ ಮೇಲೆ ಕೂರಿಸಿ ತಾಯಿಯಾದವರು ದೃಷ್ಟಿ ತೆಗಿಬೇಕು. ಬಲಗಡೆಯಿಂದ ಎಡಗಡೆಗೆ 11 ಸಲ ತಟ್ಟೆಯನ್ನು ಸುತ್ತಿ ಮತ್ತೆ ಎಡಗಡೆಯಿಂದ ಬಲಗಡೆಗೂ 11 ಸಲ ತಟ್ಟೆ ಸುತ್ತಿದ ಮೇಲೆ ಆ ಎಲೆಯನ್ನು ಗಂಟು ಹಾಕಿ ಅದನ್ನು ಒಂದು ದಾರದಲ್ಲಿ ಕಟ್ಟಿ ಯಾರೂ ತುಳಿಯದೇ ಇರುವಂತಹ ಪ್ರದೇಶದಲ್ಲಿ ಅದನ್ನು ಇಡಬೇಕು. ಅಥವಾ ಹರಿಯು ನೀರಲ್ಲಿ ಕೂಡ ಹಾಕ್ಬೋದು. ಆ ಅನ್ನ ಸ್ವಲ್ಪ ಕೂಡ ಆಚೆ ಚೆಲ್ಲದೇ ಇರೋ ಥರ ನೋಡ್ಕೊಳ್ಳಿ. ಅದನ್ನು ನೀವು ಹೊರಗಡೆ ಇರೋವರೆಗೂ ಕೂಡ ಮೊಟ್ಟೆ ಒಡೆದು ಹೋಗದಂತೆ ಹುಷಾರಾಗಿ ನೋಡ್ಕೊಳ್ಳಿ.
ಮೊಟ್ಟೆ ಒಡೆದು ಹೋದರೆ ಫಲ ಇರಲ್ಲ ಅಂದರೆ ನೀವು ತೆಗೆದ ದೃಷ್ಟಿಗೆ ಯಾವ ಪ್ರಯೋಜನ ಕೂಡ ಇರಲ್ಲ. ಒಂದು ವೇಳೆ ಅಕಸ್ಮಾತ್ತಾಗಿ ಮೊಟ್ಟೆ ಒಡೆದು ಹೋದರೆ ಟೆನ್ಷನ್ ಮಾಡಿಕೊಳ್ಳದೆ ಮತ್ತೆ ಹೊಸದಾಗಿ ಅನ್ನ ತಯಾರಿಸಿ ಇನ್ನೊಂದು ಸಲ ನಾನು ಹೇಳ್ದಂತೆ ಅನ್ನದ ಉಂಡೆಗಳನ್ನು ಕಟ್ಟಿ ದೃಷ್ಟಿ ತೆಗೆಯಿರಿ. ನೀವು ಆ ಎಲೆಯನ್ನು ಹೊರಗಡೆ ಇಟ್ಟ ಮೇಲೆ ಮತ್ತೆ ಆ ಕಡೆ ಹಿಂದೆ ತಿರುಗಿ ನೋಡದೆ ನಿಮ್ಮ ಮನೆಗೆ ಬರಬೇಕು. ಮನೆಯೊಳಗೆ ಹೋಗೋ ಮುಂಚೆ ಹೊರಗಡೆ ನಿಂತ್ಕೊಂಡು ಕೈಕಾಲು ತೊಳ್ಕೊಂಡು ಮನೆಯಲ್ಲಿ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಗ್ರಹಣದ ಕೆಟ್ಟ ಪ್ರಭಾವ ಆಗಿರಬಹುದು, ದೃಷ್ಟಿ ಆಗಿರಬಹುದು, ದೋಷ ಆಗಿರಬಹುದು, ಯಾವುದೂ ಕೂಡ ನಿಮ್ಮ ಮಗನಿಗೆ ಬರಲ್ಲ. 1 ವರ್ಷ ಆರೋಗ್ಯವಾಗಿ ಸಂತೋಷವಾಗಿ ನಿಮ್ಮ ಮಗ ಬೆಳೀತಾನೆ. ಇದು ತುಂಬಾ ಶಕ್ತಿಯುತವಾದ ಪರಿಹಾರ. ಹಾಗಾಗಿ ನೀವು ಇದನ್ನೇ ಮಾಡೋಕ್ಕೆ ಟ್ರೈ ಮಾಡಿ. ಒಂದು ವೇಳೆ ಬಿಡುವಿಲ್ಲದ ತಾಯಿಯಾಗಿರಬಹುದು ಅಥವಾ ಮಾತು ಕೇಳದ ಮಕ್ಕಳಿರುವಂಥ ತಾಯಂದಿರು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ ಅಂದರೆ ನಿಮಗೋಸ್ಕರ ಇನ್ನೊಂದು ಚಿಕ್ಕ ಸಿಂಪಲ್ ಪರಿಹಾರ ಕೂಡ ತಿಳಿಸಿಕೊಡ್ತೀನಿ. ಇದು ಕೂಡ ಪವರ್ಫುಲ್ ಪರಿಹಾರನೇ. ಇದಕ್ಕಾಗಿ ನೀವು ಒಂದು ಹಿತ್ತಾಳೆ ಚೊಂಬನ್ನು ತಗೊಂಡು ಅದರಲ್ಲಿ ನೀರು ತುಂಬಿಸಿಕೊಂಡು ಆ ನೀರಿನೊಳಗೆ 1 ಚಮಚ ಕಲ್ಲುಪ್ಪು, 1 ಚಮಚ ಕಪ್ಪು ಎಳ್ಳು, ಚಿಟಿಕೆ ಕುಂಕುಮ ಹಾಗೂ 4 ಒಣಮೆಣಸಿನಕಾಯಿ ಹಾಕಿ ಒಂದು ಸಲ ಚೆನ್ನಾಗಿ ಬೆರೆಸಿಕೊಳ್ಳಿ. ಉಪ್ಪು ಕುಂಕುಮ ಅನ್ನೋದು ನೀರೊಳಗೆ ಪೂರ್ತಿಯಾಗಿ ಬೆರೆದು ಹೋಗಬೇಕು. ಬಳಿಕ ಆ ನೀರಿನಿಂದ ನಿಮ್ಮ ಮಗನಿಗೆ ಎಡಗಡೆಯಿಂದ ಬಲಗಡೆಗೆ 11 ಸಲ, ಬಲಗಡೆಯಿಂದ ಎಡಗಡೆಗೂ 11 ಸಲ ಸುತ್ತಿ ದೃಷ್ಟಿ ತೆಗೆದು ಆ ನೀರನ್ನು ಯಾರೂ ತುಳಿದೇ ಇರೋ ಜಾಗದಲ್ಲಿ ಚೆಲ್ಲಿ ಹಿಂದೆ ತಿರುಗಿ ನೋಡದೆ ಮನೆಗೆ ಬಂದುಬಿಡಿ. ಈ 2 ಪರಿಹಾರಗಳಲ್ಲಿ ಯಾವುದೋ ಒಂದನ್ನು ತಪ್ಪದೆ ಮಾಡೋಕ್ಕೆ ಪ್ರಯತ್ನ ಪಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗಿನ ಕಾಲದಲ್ಲಿ ಸಾಲ ಮಾಡದೆ ಜೀವಿಸುವುದು ತುಂಬ ಕಷ್ಟ. ಒಂದಲ್ಲ ಒಂದು ಸಮಸ್ಯೆಗೆ ಸಾಲ ಮಾಡಿ ಆ ಸಾಲಗಳಿಂದ ಹೊರಬರಲಾಗದೆ ಋಣಬಾಧೆಗಳಿಂದ ಮುಕ್ತಿ ದೊರೆಯದೆ ಮತ್ತೊಂದು ಸಾಲ ಮಾಡುವ ಪರಿಸ್ಥಿತಿ ಎದುರಾಗುತ್ತದೆ. ಮಧ್ಯಮ ವರ್ಗದ ಜನರಿಗೆ ಒಂದು ರೀತಿಯಾದ ಸಾಲವಾದರೆ ಶ್ರೀಮಂತರಿಗೆ ಮತ್ತೊಂದು ವಿಧವಾದ ಸಾಲಗಳು ಇದ್ದೇ ಇರುತ್ತದೆ. ಈ ರೀತಿಯ ಸಾಲ ಋಣಬಾಧೆಗಳಿಂದ ಅತಿ ಸುಲಭವಾಗಿ ಹೊರಬರಲು ಈ 2 ದೇವರ ಮೊರೆ ಹೋಗಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನರಸಿಂಹಸ್ವಾಮಿಯ ಅನುಗ್ರಹದಿಂದ ಯಾವ ರೀತಿಯಾಗಿ ಸಾಲಗಳನ್ನು ತೀರಿಸಲು ದಾರಿ ಸಿಗುತ್ತದೆ, ಯಾವ ವಿಶೇಷ 2 ಪರಿಹಾರಗಳನ್ನು ಪಾಲಿಸಬೇಕು, ಕಠಿಣ ಸಾಲದ ಸುಳಿಯಿಂದ ಹೊರಬರಲು ಅಕ್ಕಿ ಹಿಟ್ಟಿನಿಂದ ಯಾವ ಕೆಲಸವನ್ನ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಇನ್ನು ಸಾಕ್ಷಾತ್ ಪಾರ್ವತಿ ದೇವಿ ರಾವಣನಿಗೆ ಹೇಳಿದ ಈ 2 ವಸ್ತುಗಳಲ್ಲಿ ಒಂದನ್ನು ಬಲಕೈಗೆ ಕಟ್ಟಿ ಇನ್ನೊಂದನ್ನು ಮನೆಯ ಈ ಜಾಗದಲ್ಲಿಟ್ಟರೆ ಅದೃಷ್ಟ ಸದಾ ನಿಮ್ಮ ಜೊತೆಯಲ್ಲಿರುತ್ತದೆ. ಹಣಕಾಸಿನ ಅನೇಕ ವಿಧವಾದ ಕಷ್ಟಗಳಿಂದ ಈ 2 ವಸ್ತುಗಳೇ ನಿಮ್ಮನ್ನು ಕಾಪಾಡುತ್ತದೆ. ಪಾರ್ವತಿ ದೇವಿ ತಿಳಿಸಿದ ಆ 2 ವಿಶೇಷ ವಸ್ತುಗಳು ಯಾವುವು, ಯಾವ ದಿನ ಈ ವಸ್ತು ಮನೆಗೆ ಬಂದರೆ ಸಂಪತ್ತು ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಮೆಂಟ್ ಮಾಡಿ. ಹಣದ ಕಷ್ಟಗಳು ಕುತ್ತಿಗೆಗೆ ಬಂದಾಗ ಜೀವನವೇ ಬೇಡ ಅನ್ನಿಸುತ್ತದೆ. ಒಂದು ಕಡೆ ಸಾಲದಿಂದ ತುಂಬಿದ ಜೀವನ, ಇನ್ನೊಂದು ಕಡೆ ಎಷ್ಟೇ ಸಂಪಾದನೆ ಮಾಡಿದ್ರೂ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ. ಮಾಡುವ ಕೆಲಸಗಳಿಂದ ಅದೃಷ್ಟವೇ ಇರುವುದಿಲ್ಲ. ಎಲ್ಲದರಲ್ಲೂ ನಷ್ಟ. ಹೀಗಿರುವಾಗ ಹಣದ ಸಮಸ್ಯೆಯಿಂದ ಬೇಗ ಹೊರಬರಲು ಪ್ರತಿದಿನ ಶಂಖಕ್ಕೆ ನೀರನ್ನು ತುಂಬಿಸಿ ಆ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸಿ ತುಳಸಿ ದೇವಿ, ಲಕ್ಷ್ಮಿ ಹಾಗೂ ಶ್ರೀಮನ್ನಾರಾಯಣನನ್ನು ಸ್ಮರಿಸಬೇಕು. ಹೀಗೆ ಮಾಡುತ್ತಾ ಬಂದರೆ ಧನಲಾಭ ಉಂಟಾಗುತ್ತದೆ. ನೀವು ತಿಳಿದು ತಿಳಿಯದೆ ಮಾಡಿದ ತಪ್ಪುಗಳು ಆ ಶಂಖದ ನೀರಿನಿಂದ ವಿಶೇಷವಾಗಿ ಕಡಿಮೆಯಾಗುತ್ತಾ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತದೆ. ಇದರಿಂದ ಎಲ್ಲ ಕೆಲಸದಲ್ಲೂ ಯಶಸ್ಸು, ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಲಭಿಸುತ್ತದೆ. ಹಾಗೆಯೇ ಮಹಾಲಕ್ಷ್ಮಿ ದೇವಿಯ ವಿಗ್ರಹ ಮನೆಯಲ್ಲಿತ್ತು ಅನ್ನೋದಾದರೆ ಶಂಖದ ನೀರಿನಿಂದ ಅಭಿಷೇಕ ಮಾಡಿ ನಂತರ ಪೂಜೆ ಮಾಡಿ. ಮಹಾಲಕ್ಷ್ಮಿ ದೇವಿಗೆ ಶಂಖವೆಂದರೆ ಬಲು ಪ್ರೀತಿ. ಲಕ್ಷ್ಮಿ ಅಂಶವಿರುವ ವಸ್ತುಗಳಲ್ಲಿ ಶಂಖವು ಕೂಡ ಒಂದು. ಶ್ವೇತವರ್ಣದಲ್ಲಿನ ಶಂಖದಿಂದ ಈ ಕೆಲಸವನ್ನು ಮಾಡುತ್ತಾ ಬಂದರೆ ಮನೆಯ ಯಜಮಾನ ಹಾಗೂ ಮನೆಯ ಯಜಮಾನಿಗೆ ಮಾಡುವ ವ್ಯಾಪಾರ ವ್ಯವಹಾರ, ಉದ್ಯೋಗ ರಂಗದಲ್ಲಿ ಅಪಾರ ಯಶಸ್ಸು ಪ್ರಾಪ್ತಿಯಾಗುತ್ತದೆ. ಹಣದ ಎಲ್ಲ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಸಾಲದ ಕಷ್ಟದಿಂದ ಹೊರಬರಲು ಈ 2 ದೇವರ ಪಾದವನ್ನು ಹಿಡಿಯಲೇಬೇಕು. ಒಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಮತ್ತೊಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಈ ದೇವರನ್ನ ಸ್ಮರಿಸುತ್ತಾ ಅಕ್ಕಿ ಹಿಟ್ಟಿನಿಂದ 3 ಮಂಗಳವಾರ ಅಥವಾ 5 ಮಂಗಳವಾರಗಳಂದು ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಈ ಚಿಕ್ಕ ಕೆಲಸವನ್ನ ಮಾಡಬೇಕು.
ಏನು ಮಾಡಬೇಕು ಅಂದರೆ, ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲವಿದ್ದರೆ ಅಲ್ಲಿಗೆ ಮನೆಯಿಂದಲೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಹೋಗಬೇಕು. ಯಾವ ಸಮಯದಲ್ಲಿ ಹೋಗಬೇಕು ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಅಭಿಷೇಕ ಮಾಡುವಂಥ ಸಮಯದಲ್ಲಿ ಹೋಗಬೇಕಾಗುತ್ತೆ. ಸಾಮಾನ್ಯವಾಗಿ ಅಭಿಷೇಕಗಳನ್ನು ಬೆಳಗಿನ ಸಮಯದಲ್ಲಿ ಮಾಡಲಾಗುತ್ತದೆ. ಒಂದು ದಿನ ಮುಂಚೆಯೇ ದೇಗುಲಕ್ಕೆ ತೆರಳಿ ಅಭಿಷೇಕದ ಸಮಯವನ್ನು ತಿಳಿದು ಮನೆಗೆ ಬರಬೇಕು. ನೀವು ನಿಮ್ಮ ಕೈಯಾರೆ ನೀಡಿದ ಅಕ್ಕಿ ಹಿಟ್ಟಿನಿಂದ ಅರ್ಚಕರಿಗೆ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿಸಬೇಕು. ಇದರಿಂದ ನಿಮಗಿರುವಂತಹ ಋಣ ವಿಶೇಷವಾಗಿ ಕಳೆಯುತ್ತದೆ. ಸಾಲಗಳನ್ನು ತೀರಿಸಲು ಮೊದಲು ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡಬೇಕು. ಆ ದುಡ್ಡು ಬರಲು ಆದಾಯದ ಮಾರ್ಗಗಳು ಚೆನ್ನಾಗಿರಬೇಕು. ಒಂದು ಕೆಲಸದಿಂದ ವ್ಯಾಪಾರದಿಂದ ಬರಬೇಕಾದ ಹಣದಿಂದ ಹೀಗೆ ಒಂದಲ್ಲ ಒಂದು ಆದಾಯದ ಮಾರ್ಗ ಚೆನ್ನಾಗಿತ್ತು ಅಂದರೆ ಸಾಲಗಳನ್ನು ತೀರಿಸಲು ದಾರಿಯಾಗುತ್ತದೆ. ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದ ನಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಒಂದು ವಿಶೇಷ ದೀಪವನ್ನು ಬೆಳಗಿಸಬೇಕು. ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ 9 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ಎಳ್ಳೆಣ್ಣೆಯನ್ನು ವಿಶೇಷವಾಗಿ ದೀಪಾರಾಧನೆ ಮಾಡಿಕೊಳ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕವನ್ನು ದೇಗುಲದಲ್ಲಿ ದೀಪದ ಮುಂದೆ ಕುಳಿತುಕೊಂಡು ಪಠಿಸಿ ಅಥವಾ ಕೇಳಿ. ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ 9 ಪ್ರದಕ್ಷಿಣೆಯನ್ನು ಮಾಡಬೇಕು. ಮೊದಲನೆಯದಾಗಿ ಅಕ್ಕಿ ಹಿಟ್ಟಿನ ಅಭಿಷೇಕ, ಎರಡನೆಯದು ದೀಪಾರಾಧನೆ, ಮೂರನೆಯದು ಪ್ರದಕ್ಷಿಣೆ. ಇವಿಷ್ಟನ್ನು ಸಾಲದ ಸಮಸ್ಯೆ, ಹಣದ ಸಮಸ್ಯೆ ತೀರಲೆಂಬ ಸಂಕಲ್ಪದಿಂದ ಮಾಡಬೇಕಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುತ್ತಾ ದೇಗುಲದಲ್ಲಿ ಸ್ವಲ್ಪ ಕಾಲ ಕುಳಿತು, ತಂದೆ, ನಿನ್ನನ್ನು ನಂಬಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನೆಲ್ಲ ಹಣದ ಕಷ್ಟಗಳನ್ನು ಕಳೆದು ಸಾಲಗಳೆಲ್ಲ ಬೇಗ ತೀರುವಂತೆ ಅನುಗ್ರಹಿಸು ಎಂದು ಭಕ್ತಿ ಭಾವದಿಂದ ಬೇಡಿಕೊಳ್ಬೇಕು. ಈ ನಿಯಮವನ್ನು, ಈ ಕೆಲಸಗಳನ್ನು ನೀವು 3 ಮಂಗಳವಾರ ಅಥವಾ 5 ಮಂಗಳವಾರ ಮಾಡಬೇಕು. ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಮನೆಯ ಯಜಮಾನನ ಪರವಾಗಿ ಮನೆಯ ಯಜಮಾನಿ ಈ ಕೆಲಸವನ್ನು ಮಾಡಬಹುದು. ಇಲ್ಲ, ಸಾಲ ಹೆಚ್ಚಿದ್ದವರು ನೀವೇ ಖುದ್ದಾಗಿ ಹೋಗಿ ಈ 3 ವಿಶೇಷ ಕೆಲಸಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆಲಯದಲ್ಲಿ ಮಾಡಿ ಬನ್ನಿ. ಇದರಿಂದ ಶೀಘ್ರವಾಗಿ ಹಾಗೂ ಹಂತ ಹಂತವಾಗಿ ಸಾಲಗಳಿಂದ ಮುಕ್ತಿ ದೊರೆತು ಹಣದ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ಇನ್ನು ಎರಡನೆಯದಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಲಯಕ್ಕೆ ತೆರಳಿ ಈ ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತದೆ. ಏನು ಮಾಡಬೇಕು ಅಂದರೆ, 3 ಅಥವಾ 5 ಮಂಗಳವಾರಗಳಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಳಸಿ ದಳಗಳಿಂದ ಅರ್ಚನೆ ಮಾಡಿಸಬೇಕು. ಅಥವಾ ತುಳಸಿ ದಳಗಳಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹಕ್ಕೆ ಅಭಿಷೇಕದ ರೀತಿ ಮಾಡಿಸಬೇಕು. ತುಳಸಿ ಮಾಲೆಯನ್ನು ನರಸಿಂಹಸ್ವಾಮಿಗೆ ನಿಮ್ಮ ಕೈಯಾರೆ ನೀಡಿ 9 ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕು. ಓಂ ನಮೋ ನರಸಿಂಹಾಯ ಎಂಬ ಮಂತ್ರವನ್ನು ಪ್ರದಕ್ಷಿಣೆ ಮಾಡಿಕೊಳ್ಬೇಕಾದ್ರೆ ಹೇಳಿಕೊಳ್ಬೇಕು. ನರಸಿಂಹ ದೇಗುಲದಲ್ಲೂ ಕೂಡ 9 ಬತ್ತಿಗಳ ದೀಪಾರಾಧನೆಯನ್ನು ಎಳ್ಳೆಣ್ಣೆಯಿಂದ ಮಾಡಬೇಕಾಗುತ್ತದೆ. ದೀಪಾರಾಧನೆ ಮಾಡುವಾಗ ಲಕ್ಷ್ಮೀ ನರಸಿಂಹ ವಿಶೇಷ ಸ್ತೋತ್ರವಿದೆ, ಅದನ್ನು ಪಠಿಸಿ ಅಥವಾ ಕೇಳಿ. ಇದರಿಂದ ಭೂಮಿ, ಆಸ್ತಿ, ಹಣ, ಆರೋಗ್ಯ, ಕುಟುಂಬ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಕಳೆದು ಋಣಬಾಧೆಗಳಿಂದಲೂ ವಿಶೇಷವಾಗಿ ಮುಕ್ತಿ ಸಿಗುತ್ತದೆ. ಸಾಲಗಳು ಕಳೆಯಬೇಕು, ಹಣಕಾಸಿನ ಕಠಿಣ ಕಷ್ಟಗಳಿಂದ ಹೊರಬರಬೇಕೆಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ನೋಡುತ್ತಾ ಭಕ್ತಿಯಿಂದ ಕೇಳಿಕೊಳ್ಳಿ. ಸಾಲಗಳಿರಲಿ ಇಲ್ಲದಿರಲಿ, ದುಡ್ಡಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಆಗಿರಬಹುದು, ಸಂಪಾದನೆ ಮಾಡಿದ ಹಣ ಕೈನಲ್ಲಿ ನಿಲ್ಲೋದಿಲ್ಲ, ನೀರಿನಂತೆ ಹಣ ಖರ್ಚಾಗುತ್ತದೆ. ಹಣಕಾಸಿನ ವಿಷಯಕ್ಕೆ ಮನೆಯಲ್ಲಿ ಸದಾ ಜಗಳಗಳು ನಡೆಯುತ್ತದೆ. ದುಡ್ಡಿನ ಸಮಸ್ಯೆಗಳಿಂದ ನಮಗೆ ಗೌರವ ಸಿಗ್ತಾ ಇಲ್ಲ. ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಬೇಕು, ಹಣದ ಏಳಿಗೆ ಆಗಬೇಕು ಅಂದರೂ ಕೂಡ ಈ 2 ವಿಶೇಷ ಪರಿಹಾರವನ್ನು ಪಾಲಿಸಬೇಕು. ಸಾಧ್ಯವಾಗುತ್ತದೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನು 5 ಮಂಗಳವಾರ ಮಾಡಿಸಿ. ಇಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರಿಗೂ ಒಂದೇ ದಿನದಂದು ಅಭಿಷೇಕ ಹಾಗೂ ತುಳಸಿಯ ಅರ್ಚನೆಯನ್ನು ಮಾಡಿಸ್ತೀವಿ ಅಂದರೆ ಅದನ್ನು ಕೂಡ ಮಾಡಬಹುದು. ಸಾಕ್ಷಾತ್ ಪಾರ್ವತಿ ದೇವಿಯು ರಾವಣನಿಗೆ 2 ಶಕ್ತಿಶಾಲಿಯಾದಂಥ ಪರಿಹಾರಗಳನ್ನು ತಿಳಿಸಿದ್ರು. ಆ 2 ಪರಿಹಾರಗಳನ್ನು ರಾವಣನು ತನ್ನ ಪತ್ನಿಯಾದ ಮಂಡೋದರಿಗೆ ತಿಳಿಸಿದ್ದನು. ಆ 2 ಪರಿಹಾರಗಳಲ್ಲಿ ಮೊಟ್ಟ ಮೊದಲನೆಯ ಪರಿಹಾರ ಯಾವುದೆಂದರೆ, ಬಾಳೆ ಎಲೆಯನ್ನು ಮನೆಗೆ ತರಬೇಕು. ಆ ಎಲೆಯನ್ನು ಚಿಕ್ಕದಾಗಿ ಕತ್ತರಿಸಿ ಶಿವಪಾರ್ವತಿಯರ ಮುಂದಿಟ್ಟು ಪೂಜಿಸಬೇಕು. ನಂತರ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ಕಟ್ಟಿ ನಿಮ್ಮ ಬಲಗೈಗೆ ಕಟ್ಟಿಕೊಳ್ಬೇಕು. ನೀವು ಪೂಜೆ ಮಾಡಿದ ಬಾಳೆ ಎಲೆಯ ಚಿಕ್ಕ ಭಾಗವನ್ನು ಹಳದಿ ವಸ್ತ್ರಕ್ಕೆ ಹಾಕಿದ ಮೇಲೆ ಅದನ್ನು ಚಿಕ್ಕದಾಗಿ ಕಟ್ಟಿ ಒಂದು ತಾಯ್ತದ ಒಳಗೆ ಸೇರಿಸಿ ಅರಿಶಿಣದ ದಾರದಿಂದ ನಿಮ್ಮ ಬಲಗೈಗೆ ತೋಳಿನಲ್ಲಿ ಕಟ್ಟಬೇಕು. ಈ ಒಂದು ವಸ್ತು ನಿಮ್ಮನ್ನು ಹಣದ ಸಮಸ್ಯೆಯಿಂದ ನರಳುವುದನ್ನು ತಪ್ಪಿಸುತ್ತದೆ.
ಸದಾ ನಿಮ್ಮ ಜೊತೆ ಅದೃಷ್ಟ ದೈವ ಬಲ ಇರುವಂತೆ ಮಾಡುತ್ತದೆ. ಬಲತೋಳಿಗೆ ಈ ತಾಯ್ತವನ್ನ ಕಟ್ಟಿಕೊಳ್ಬಹುದು. ಈ ಪರಿಹಾರವನ್ನ ಒಂದು ಸಲ ಮಾಡಿ ನೋಡಿ. ನಿಮ್ಮೆಲ್ಲ ಸಾಲಗಳು ಒಂದೊಂದಾಗಿ ತೀರುತ್ತಾ ಬರುತ್ತದೆ. ಹಣದ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮಾರ್ಗಗಳು ತೆರೆಯುತ್ತವೆ. ಸರ್ವರಂಗದಲ್ಲೂ ಯಶಸ್ಸು ನಿಮ್ಮದಾಗುತ್ತದೆ. ಆದರೆ ಈ ಪರಿಹಾರವನ್ನ ರಹಸ್ಯವಾಗಿ ಮಾಡಬೇಕು. ಕೈಗೆ ಈ ತಾಯ್ತ ಕಟ್ಟಿಕೊಳ್ಳುವ ತನಕ ಯಾರೊಂದಿಗೂ ಮಾತನಾಡಬಾರದು. ಈ ಪರಿಹಾರ ಮಾಡುತ್ತಾ ಕೈಗೆ ಕಟ್ಟಿದ ತಾಯ್ತದ ಶಕ್ತಿ ಕಡಿಮೆಯಾಗುತ್ತಿದೆ ಎಂದಾಗ ಯಾವುದಾದರೂ ಮರಕ್ಕೆ ಆ ತಾಯ್ತವನ್ನ ಕಟ್ಟಿ ಮತ್ತೆ ಹೊಸ ತಾಯ್ತವನ್ನ ನೀವು ಸಿದ್ಧಿ ಮಾಡಿಕೊಳ್ಬೇಕು. ಇನ್ನು ಎರಡನೆಯದಾಗಿ ಪಾರ್ವತಿ ದೇವಿಯು ರಾವಣನಿಗೆ ತಿಳಿಸಿದಂತಹ ಮತ್ತೊಂದು ಪರಿಹಾರ ಯಾವುದೆಂದರೆ ದರ್ಬೆ ಕಡ್ಡಿಗಳನ್ನು ಮನೆಗೆ ತರಬೇಕು. ಗ್ರಹಣ ಕಾಲದಲ್ಲಿ ಬಳಸುವ ದರ್ಬೆಯನ್ನು ಮನೆಗೆ ತಂದು ಒಂದು ವಿಶೇಷ ವಿಧಾನವನ್ನು ಪಾಲಿಸಬೇಕು. ದರ್ಬೆ ಕಡ್ಡಿಯನ್ನು ಒಂದು ಕೆಂಪು ಬಣ್ಣದ ವಸ್ತ್ರಕ್ಕೆ ಮೂಟೆಯ ರೀತಿ ಕಟ್ಟಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಧೂಪವನ್ನು ತೋರಿಸಬೇಕು. ನೀವು ಇಟ್ಟಂತಹ ದರ್ಬೆಯ ಮೂಟೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಯೇ ಶಾಶ್ವತವಾಗಿರಬೇಕು. ವಾರದಲ್ಲಿ 2 ರಿಂದ 3 ಬಾರಿ ಆ ಮೂಟೆಗೆ ಧೂಪವನ್ನು ತೋರಿಸಬೇಕು. ಇದರಿಂದ ವಿಶೇಷವಾಗಿ ನಿಮಗೆ ವಿಪರೀತವಾಗಿ ಧನಲಾಭವಾಗುತ್ತದೆ. ಮನೆಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತದೆ. ಸಾಲಗಳು ತೀರಿ ಖರ್ಚುಗಳು ಕಡಿಮೆಯಾಗುತ್ತದೆ. ಧರ್ಮ ಮಾರ್ಗದಲ್ಲಿ ಹಣ ಸಂಪಾದಿಸುವಂತಹ ದಾರಿ ಹಾಗೂ ಅವಕಾಶಗಳು ಹೆಚ್ಚಾಗಿ ನಿಮಗೆ ಕಾಣಿಸುತ್ತದೆ. ಅದೃಷ್ಟದ ಜೊತೆಗೆ ಮಹಾಶಿವ ಹಾಗೂ ಪಾರ್ವತಿ ದೇವಿಯ ರಕ್ಷಣೆ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ. ಈ 2 ಪರಿಹಾರಗಳನ್ನು ಸ್ವತಃ ಪಾರ್ವತಿ ದೇವಿಯು ರಾವಣನಿಗೆ ಹೇಳಿದ್ದರೆಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಹಾಗೆಯೇ ಕಪ್ಪು ಅಕ್ಕಿಯನ್ನು ಮನೆಗೆ ತಂದು ಒಂದು ಚಿಕ್ಕ ಡಬ್ಬಿ ಅಥವಾ ಬಟ್ಟೆಯಲ್ಲಿ ಕಟ್ಟಿ ಮನೆಯಲ್ಲಿ ದುಡ್ಡಿಡುವ ಜಾಗದಲ್ಲಿಟ್ಟರೆ ಧನಾಕರ್ಷಣೆಯಾಗುತ್ತದೆ. ಹಣದ ಎಲ್ಲ ಸಮಸ್ಯೆಗಳು ಮನೆಯಲ್ಲಿ ಹಂತ ಹಂತವಾಗಿ ಕಡಿಮೆಯಾಗುತ್ತದೆ. ನೆಗೆಟಿವ್ ಶಕ್ತಿಯನ್ನು ದೂರ ಮಾಡಿ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ನೀಡುವಂಥ ವಿಶೇಷ ಶಕ್ತಿ ಕಪ್ಪು ಹಕ್ಕಿಗಿದೆ. ಇನ್ನು ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಶನಿವಾರದ ದಿನದಂದು ಅನ್ನ ಹಾಕಬೇಕು. 7 ಜನರಿಗೆ ಶನಿವಾರದ ದಿನದಂದು ಅನ್ನದಾನ ಮಾಡಿದರೆ ಸಕಲ ದಾರಿದ್ರ್ಯಗಳು ದೂರವಾಗಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ. ಹಣದ ನಷ್ಟಗಳಿಂದ ಸಾಲಗಳಿಂದ ಜೀವನ ಸಾಕಾಗಿದ್ದರೆ 7 ಶನಿವಾರಗಳಂದು ಈ ಕೆಲಸವನ್ನು ಮಾಡಿ ನೋಡಿ. ಜೀವನ ಸಂಪೂರ್ಣ ಬದಲಾಗುತ್ತದೆ. 7 ಶನಿವಾರ ಮುಗಿಯುವುದರೊಳಗಾಗಿ ಒಂದೊಂದೇ ಹಣದ ಅದೃಷ್ಟವನ್ನು ನೀವು ನೇರವಾಗಿ ಕಾಣಬಹುದು. ಇನ್ನು ಕೊನೆಯದಾಗಿ ನೀವು ಮಾಡಬೇಕಾದ ಕೆಲಸ ಎಂದರೆ ಶನಿವಾರದ ದಿನದಂದು ನಿಮ್ಮ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕು. ದೀಪಕ್ಕೆ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂತಹ ಸಾಸಿವೆ ಎಣ್ಣೆಯನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು. ಬೆಳಿಗ್ಗೆ ದೀಪವನ್ನು ಹಚ್ಚಬೇಕು. ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂತಹ ಸಾಸಿವೆ ಎಣ್ಣೆಯನ್ನು ಅರಳಿ ಮರಕ್ಕೆ ಹಾಕಿ ಬರಬೇಕು. ಹೀಗೆ 8 ಶನಿವಾರ ಮಾಡಬೇಕು. ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೂ ಸಾಕು. ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ ಐಶ್ವರ್ಯ ಸದಾ ನಿಮ್ಮೊಂದಿಗಿರುತ್ತದೆ. ಯಾವುದೇ ಪರಿಹಾರ ಮಾಡಬೇಕಾದ್ರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು. ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿ ನೋಡಿ. ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನು